ಆತ್ಮೀಯರೇ, ನಾನು ನಿಮ್ಮ ಸಂದೇಶ್ ಎಸ್ ಜೈನ್. ಇವತ್ತು ಮಾವಿನ ಹಣ್ಣಿನ ಸಿಂಪಲ್ ಸಾರು ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ. ನಾನು ಇದು ಮಾಡ್ತಾ ಇರುವಾಗ ನನಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಮಾಡಿ ಆದ ನಂತರ ಒಂದು ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಈ ಮಾವಿನ ಹಣ್ಣು ಎಲ್ಲಿ ಮಾರ್ಕೆಟ್ನಲ್ಲೆಲ್ಲ ಮಾರಾಟಕ್ಕೆ ಸಿಗೋದಿಲ್ಲ. ಇದು ಸಣ್ಣ ಮಾವಿನ ಹಣ್ಣು ಹಳ್ಳಿ ಬದಿಗಳಲ್ಲಿ ಇದೆ. ದಾಂಡೇಲಿಯಲ್ಲಿ ಒಂದು ಕಡೆ ಇದೆ. ಎಲ್ಲಿದೆ ಅಂತ ನಾನು ಹೇಳೋದಿಲ್ಲ. ನಾನು ಹೇಳಿದರೆ ನೀವು ಕೂಡ ಅಲ್ಲಿ ಹೋಗಿ ತಗೊಳ್ತೀರಿ, ನಾಳೆ ನನಗೆ ಸಿಗೋದಿಲ್ಲ. ಎನಿವೆ, ಸಣ್ಣ ಮಾವಿನ ಹಣ್ಣನ್ನು ತರುವಂಥದ್ದು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ಸಪ್ರೇಟ್ ಇಟ್ಟು, ಅದರ ಗೊರಟೆಯನ್ನು ಸಪ್ರೇಟ್ ಇಟ್ಟು, ಸಿಪ್ಪೆಯನ್ನು ಒಂದು ಗ್ಲಾಸ್ ಅಥವಾ 2 ಗ್ಲಾಸ್ ನೀರು ಹಾಕಿ ಅದನ್ನು ಸರಿ ಹಿಸುಕಬೇಕು. ಹಿಸುಕಿ ಅದರದ್ದೆಲ್ಲ ರಸ ಬರ್ತದೆ. ಆವಾಗ ಆ ಸಿಪ್ಪೆಯನ್ನು ಎಲ್ಲ ಹಿಂಡಿ ಬಿಸಾಕುವಂಥದ್ದು. ಆನಂತರ ಮಾವಿನ ಹಣ್ಣು ಹುಳಿ ಇಲ್ಲದೇ ಇದ್ದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಆ ರಸಕ್ಕೆ ಹೆಚ್ಕುವಂಥದ್ದು. ಮಾವಿನ ಹಣ್ಣಿನ ರಸಕ್ಕೆ ಸಪ್ರೇಟ್ ಇಡುವಂಥದ್ದು. ಆನಂತರ ಗೊರಟೆಯನ್ನು ಕೂಡ ಸಪ್ರೇಟ್ ಇಡುವಂಥದ್ದು. ಇಲ್ಲಿ ಗಮನಿಸಬೇಕು. ಆನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣಸನ್ನು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿವೇಪತ್ತನ್ನು ಫ್ರೈ ಮಾಡಬೇಕು. ಅದು ಫ್ರೈ ಅಂದರೆ ಹೇಗೆ, ಕೈಯಲ್ಲಿ ಅದು ತೆಗೆದ ಕೂಡಲೇ ಕೈಯಲ್ಲಿ ಹಿಡಿದ ಕೂಡಲೇ ಪುಡಿ ಆಗಬೇಕು, ಕರುಮ್ ಟೈಪ್. ಅಲ್ಲಿ ಅಷ್ಟು ಫ್ರೈ ಮಾಡಿ ಆನಂತರ ತೆಗೆದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಸರಿ ಪುಡಿ ಮಾಡಿ ಇಟ್ಕೊಳ್ಳುವಂಥದ್ದು. ಆನಂತರ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಇಡುವಂಥದ್ದು. ಒಗ್ಗರಣೆ ಇಟ್ಟು ನಾವು ಏನು ಮಾವಿನ ಹಣ್ಣಿನ ರಸ ಏನಿದೆ, ಸಿಪ್ಪೆಯಿಂದ ತೆಗೆದಿರುವಂಥ ರಸ, ಅದನ್ನು ಒಗ್ಗರಣೆ ಹಾಕಿರುವಂಥ ಪಾತ್ರಕ್ಕೆ ಹಾಕುವಂಥದ್ದು. ಆನಂತರ ಸೈಡ್ ಇಟ್ಟಿರುವಂತಹ ಗೊರಟೆಯನ್ನು ಕೂಡ ಹಾಕುವಂಥದ್ದು. ಮಾವಿನ ಹಣ್ಣಿನ ಸಿಪ್ಪೆ ಹಾಕುವಂಗಿಲ್ಲ, ಅದು ಬಿಸಾಕ್ತೀವಿ. ಆನಂತರ ಉಪ್ಪನ್ನು ಹಾಕುವಂಥದ್ದು. ಉಪ್ಪನ್ನು ಹಾಕಿದ ನಂತರ ನಾವೇನು ಒಣಮಿರ್ಚಿ, ಬೆಳ್ಳುಳ್ಳಿ, ಕರಿವೇಪತ್ತ ಎಲ್ಲ ಫ್ರೈ ಮಾಡಿಟ್ಟಿದ್ವಿ, ಅದನ್ನು ಚೆನ್ನಾಗಿ ಕೈಯಲ್ಲೇ ಪುಡಿ ಮಾಡುವಂಥದ್ದು, ಮಿಕ್ಸಿಯಲ್ಲಿ ಬೇಡ. ಆ ಪುಡಿ ಮಾಡಿರುವಂಥದ್ದನ್ನು ಕೂಡ ಇದಕ್ಕೆ ಹಾಕುವಂಥದ್ದು. ಆನಂತರ ಉಪ್ಪು ಎಷ್ಟು ಬೇಕೋ ನಿಮಗೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕುವಂಥದ್ದು. ಮಾವಿನ ಹಣ್ಣು ಸಿಹಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಸ್ವಲ್ಪ ಬೆಲ್ಲ ಹಾಕಬೇಕು. ನನಗೆ ಇಷ್ಟ ಅಂತೇಳಿ ಬೆಲ್ಲ ಹಾಕಲೇಬೇಕು ಅಂತಿಲ್ಲ, ಅದು ಅವರವರ ರುಚಿಗೆ ಅನುಗುಣವಾಗಿ ನಾವು ಸ್ವಲ್ಪ ಬೆಲ್ಲ ಹಾಕಿದ್ದೇನೆ. ನೋಡಿ, ಮಾವಿನ ಹಣ್ಣಿನ ಸಿಂಪಲ್ ಸಾರು ಖುಷಿಯಾಗುತ್ತೆ, ರುಚಿಯಾಗುತ್ತೆ, ಟೇಸ್ಟ್ ಆಗುತ್ತೆ. ಭಾಳ ದಪ್ಪನೂ ಇರೋದಿಲ್ಲ, ಭಾಳ ತೆಳ್ಳಗೇನೂ ಇರೋದಿಲ್ಲ. ಮಾವಿನ ಹಣ್ಣು ಅಂದರೆ ಇದು ನೋಡಿ, ಸಣ್ಣದು. ಮಾರ್ಕೆಟ್ನಲ್ಲಿ ಅಥವಾ ಸಂಡೇ ಮಾರ್ಕೆಟ್ನಲ್ಲಿ ಅಥವಾ ಸೋಮನೆ ಸರ್ಕಲಲ್ಲಿ ಸೇಲ್ ಮಾಡ್ತಾ ಇರುವ ಮಾವಿನ ಹಣ್ಣಲ್ಲ, ಅದು ಈ ರೀತಿ ಟೇಸ್ಟ್ ಬರೋದಿಲ್ಲ. ಥ್ಯಾಂಕ್ ಯು.